ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಏನ್ ಗುರು ಏನೇನೋ ನಡೀತಿದೆ. ಆಚೆ ಕಡೆ ಅಂತೂ ಕೇಳಲೇಬೇಡ್ರಿ. ಏನೇನೋ ನಡೀತಿದೆ. ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ಕೆಲವೊಂದು ವಿಚಾರಗಳು ಏನಂದ್ರೆ ಪೇಡ್ ಪ್ರಮೋಷನ್ ಅಂತ ತುಂಬಾ ಸಿಕ್ಕಾಪಟ್ಟೆ ಪೋಟ್ರೆ ಆಗ್ತಿದೆ. ಯಾರ್ಯಾರು ಮಾಡ್ತಿದಾರೋ ದೇವರಣೆ ಗೊತ್ತಿಲ್ಲ ಸ್ವಾಮಿ ನಮ್ಗೆ. ಒಟ್ನಲ್ಲಿ ಪ್ರತಿ ಒಂದಕ್ಕೂ ಇಲ್ಲಿ ಪೇಡ್ ಪ್ರಮೋಷನ್ ನಡೀತಿದೆ ಅಂತ ಜನ ಹೇಳ್ತಿದ್ದಾರೆ. ನನ್ನ ಕಮೆಂಟ್ ಬಾಕ್ಸ್ ಅಲ್ಲೂ ತುಂಬಾ ಬರ್ತಾ ಇದೆ. ಯಾರ್ಯಾರು ಏನೇನ್ ಮಾಡ್ತಿದಾರೋ ಏನೋ ಒಂದು ಗೊತ್ತಿಲ್ಲ. ಅದ್ರಲ್ಲಿ ಬಂದ್ಬಿಟ್ಟು ವಿನಯ್ ಟೀಮ್ ಅವ್ರು ಆಚೆ ಹೋದ್ಮೇಲೆ ಪೇಡ್ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಮಾಡ್ತಿದ್ದಾರೆ. ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಗುರು. ಒಟ್ನಲ್ಲಿ ಡ್ರೋನ್ ಪ್ರತಾಪ್ಗೆ ಬೀಳ್ತಿರೋ ಓಟ್ ನೋಡಿ ಸಿಕ್ಕಾಪಟ್ಟೆ ಎಲ್ಲರೂ ಗಾಬರಿ ಆಗಿದ್ದಾರೆ. ಹತ್ತತ್ರ ಈಗಲೇ 1 ಕೋಟಿ ಓಟ್ ಬಿದ್ದಿದೆಯಂತೆ ಗುರು. ಇನ್ನೂ ಟೈಮ್ ಇದೆ. ಇನ್ನೂ ಶನಿವಾರ ಬೆಳಗ್ಗೆ 11 ಗಂಟೆವರೆಗೂ ವೋಟಿಂಗ್ ಓಪನ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವೋಟ್ ಮಾಡಿ. ಮತ್ತೆ ಯಾರ್ಯಾರು ಏನೇನೋ ಗಾಸಿಪ್ ಮಾಡ್ತಾ ಇದ್ದಾರೆ, ಏನೇನೋ ವಿಷಯ ಹೇಳ್ತಾ ಇದ್ದಾರೆ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಇಲ್ದಿರ ಪಲ್ದಿರೋದು ಏನೇನೋ ಸುದ್ದಿಗಳು ಬರ್ತಿದೆ. ಹಳೆ ವಿಷಯನೆಲ್ಲ ತೆಗಿತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಇಷ್ಟ, ನಿಮ್ಮ ಅಭಿಮಾನ, ನೀವು ವೋಟ್ ಮಾಡಿ. ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನನ್ನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ನಾನೇನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಏನಂದ್ರೆ, ಒಬ್ಬ ಬೆಳೀತಾ ಇದ್ದಾಗ ನಾವು ಕೈ ಎತ್ತಿ ಮೇಲೆತ್ತಬೇಕು. ಅದನ್ನ ನಾವು ಮಾಡ್ತಾ ಇದೀವಿ ಗುರು. ಯಾರು ಏನೇ ಮಾತಾಡಿದ್ರು ನನಗೇನು ಬೇಜಾರಿಲ್ಲ. ನಾನೇನು ತಲೆ ಕೆಡ್ಸ್ಕೊಳಕ್ಕೂ ಹೋಗಲ್ಲ. ಮತ್ತೆ ಸ್ನೇಹಿತರೆ, ಇನ್ನೊಂದು ಸಾರಿ ಹೇಳ್ತೀನಿ, ವೋಟಿಂಗ್ ಲೈನ್ ಅಪ್ಪು ಇನ್ನೂ ಶನಿವಾರ ಬೆಳಗ್ಗೆ 11 ಗಂಟೆವರೆಗೂ ಇರುತ್ತೆ. ಎಲ್ಲರೂ ವೋಟ್ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಅಲಿಗೇಷನ್ನೆಲ್ಲ ತಲೆಯಲ್ಲಿ ಹಿಡ್ಕೊಳಕ್ಕೂ ಹೋಗ್ಬೇಡಿ. ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಸೆಲೆಬ್ರಿಟಿಗಳೆಲ್ಲ ಬಂದು ಆಲ್ರೆಡಿ ಎಲ್ಲರೂ ಪ್ರಮೋಷನ್ ಮಾಡ್ತಿದ್ದಾರೆ. ಆಗಿದ್ರೆ ಅವ್ರಿಗೂ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ ಅಂತ ಅರ್ಥನ. ಒಟ್ಟಿನಲ್ಲಿ ಯಾರಿಗೆ ಏನೇ ಕೊಟ್ಟಿದ್ರು ನಾವಂತೂ ನಮ್ಮ ಸಪೋರ್ಟು ಒಬ್ಬರಿಗೆ ಮಾಡೋದು, ಅದು ಡ್ರೋನ್ ಪ್ರತಾಪ್ಗೆ. ಮತ್ತು ಡ್ರೋನ್ ಪ್ರತಾಪ್ಗೋಸ್ಕರ ಏನಕ್ಕೆ ವೋಟ್ ಮಾಡ್ತಾ ಇದ್ದೀವಿ, ಅವನ ಬಗ್ಗೆ ಇದ್ದ ಅಲಿಗೇಷನ್ನು ತುಂಬ ಸಮಸ್ಯೆಗಳಲ್ಲಿ ಸಿಗಾಕೊಂಡು ಹಾಗೆ ಹೀಗೆ ಹೆಂಗೋ ಬಿಗ್ ಬಾಸ್ ಅನ್ನೋ ವೇದಿಕೆ ಸಿಕ್ಕಿ ಹೇಗೋ ಈಗ ಚೇತರಿಕೆ ಕಂಡು ಒಂದು ಒಳ್ಳೆ ಅಭಿಪ್ರಾಯ ಜನಗಳಲ್ಲಿ ಮೂಡಿದೆ. ಹಾಗೆ ಇದನ್ನು ಉಳಿಸ್ಕೊಂಡು ಹೋಗ್ಲಿ ಅವರು ಆಚೆ ಬಂದಮೇಲೆ. ಮತ್ತೆ ಅವರ ಮನೆಯವರಿಗೆಲ್ಲ ತುಂಬ ಖುಷಿಯಾಗಿದೆ. ಹಳೆ ವಿಚಾರ ಎಲ್ಲ ಮುಗೀತು. ಇನ್ಮೇಲಾದರೂ ಒಂದು ಹೊಸದಾಗಿ ಒಂದು ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಖುಷಿಯಿಂದ ಆಚೆ ಬರ್ತಾನೆ. ಇನ್ನೂ ಆಚೆ ಬಂದರೆ ಇವೆಲ್ಲ ಇದೆಯಲ್ಲ ಗುರು, ಏನೇನೋ ಕೇಸು ಕಡ್ಡಿ ಕಸ, ಏನೇನೋ ಅಲಿಗೇಷನ್ಗಳು. ಅವ್ನು ಬಂದಮೇಲೂ ಮೋಸ್ಟ್ಲಿ ನೆಮ್ಮದಿ ಇರಲ್ಲ ಅನಿಸುತ್ತೆ. ನೋಡೋಣ ಸ್ನೇಹಿತರೆ. ಈ ಒಂದು ವಿಚಾರವಾಗಿ ನನಗಂತೂ ಗೊತ್ತಿಲ್ಲ, ನಿಮ್ಮ ಅನಿಸಿಕೆ ಏನಿರ್ಬೋದು? ಯಾರು ಪೇಡ್ ಪ್ರಮೋಷನ್ ಮಾಡ್ತಾ ಇದ್ದಾರೋ ಅವ್ರ ಹೆಸರು ಏನಾದರೂ ಮೆನ್ಷನ್ ಮಾಡೋಂಗಿರೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.